ನನಗಂತೂ ಶಿವನಿ ಇವ್ ಅತ್ತೆ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಇಟ್ಟು ಬರಲ್ಲ. ಹೋಗು ಋತು ಎಲ್ಲದಾಳು, ಕರ್ಕೊಂಬರೋಗ್ರಿ ಸಮಾಧಾನ, ನಿಮ್ಗೆ ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು, ನೀವು ಸಮಾಧಾನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಐತೆ ನಮಗೆ. ಅವ್ರು ಲವ ಖುಷಿಗೂ ಹೇಳ್ತಿತ್ತು, ಅವರು ಏನು ಹೋಗವ್ರ ಏನೋ ಮೇಲೆ ಕರ್ಕೊಂಬರೋಕ್ಕೆ. ಫೋನ್ ಬಂತು ಯಾವ್ದಾನ ವರ್ಷಮವಾಯಿ ಅನ್ಕೋ ಫೋನ್ ಮಾಡಿತು. ಅದಕ್ಕೆ ಅವರು ಏನೋ ಕೆಲಸ ಐತೆ ಅಂತ ಹೊರಟ್ಬಿಟ್ರು ಇಬ್ರು. ಊಟನೂ ಮಾಡಲಿಲ್ಲ, ಅಲ್ಲೇ ಊಟ ಮಾಡ್ಕೊಂತೀವಿ ಹೋಟ್ಲಾಗೆ ಅಂತ ಹೊರಟ್ಬಿಟ್ರು. ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು, ಹೋಗ್ರಿ ಸಮಾಧಾನ ಮಾಡೋಗ್ರಿ ಅಂತ ಹೆಂಗೆ ಹೇಳುತ್ತೆ ನಮ್ಮ ಅತ್ತೆ. ಎಲ್ಲೈತೋ ಏನೋ ಎಲ್ಲಿ ಕುಕ್ಕಣೈತೋ ಏನೋ. ಹೋಗಿ ಸಮಾಧಾನ ಮಾಡ್ಬೇಕು ಅವರಿಗೆ. ಸಮಾಧಾನ ಮಾಡಿ ನಾವು ಕರ್ಕೊಂಬಂದು ತುತ್ತು ಮಾಡಿ ಬಾಯಕ್ಕೆ ಇಡ್ತೀವಿ ತಗ. ನಮ್ಮ ಅತ್ತೆ ಹಂಗೆ ಏನು ಅಯ್ಯೋ ನಮ್ಮನ್ನೇನು ಆಟದ ಗೊಂಬೆ ಮಾಡ್ಕೊಬಿಟ್ಟೈತಿ. ಮದುವೆ ಕ್ಯಾನ್ಸಲ್ ಆಯ್ತು, ಯಾವ ಊರಿಗೆ ಹೋಗ್ತಾರೋ ಅನ್ನಿಸ್ಬಿಟ್ಟೈತೆ ಶಿವಾನಿ ನನಗೆ. ಅಕ್ಕ ಇನ್ನು ಹೋಗಲ್ ತಡಿ. ಅಯ್ಯೋ ನಮ್ಮ ಅತ್ತೆ ಒಂದು ತಿಂಗಳು ಸುಮ್ಮನೆ ಇಲ್ಲಿರಮ್ಮ ಮರಿಯೋವರೆಗೂ ನೀನು ಅಲ್ಲಿ ಒಬ್ಳೆ ಇದ್ರೆ ಅಲ್ಲೇನೆ ಅದನ್ನೇ ಯೋಚನೆ ಮಾಡ್ತೀಯ ಅಂತ ಆವಾಗಲೇ ಹೇಳ್ತಿತ್ತು. ಅವ್ರು ಹೋಗಲ್ಲ ಇನ್ನೂ. ಅವ್ರೇನಿನ್ನ ಸುಮಾರಕ್ಕೆ ಹೋಗ ಅಂತವ್ರಲ್ಲ, ತಡಿ ನೋಡುವಂತೆ. ಅಯ್ಯೋ ನಾವು ಅನ್ಕೊಂಡಂಗೆ ಅವ್ರು ಹಂಗಲ್ಲ ಕಣಕೋ, ನಾವು ಅನ್ಕೊಂತೀವಿ. ನಾವೆಲ್ಲಾದ್ರೂ ಹೋದ್ರೆ ಯಪ್ಪ ನಮ್ಮ ಅಮ್ಮನ ಮನೇಲಿ ನನ್ನ ಬಾಣತನಕ್ಕೆ ಹೋದಾಗ್ಲೂ ನಾನು ಹೋಗೋಕ್ಕೆ ಆಗಲಿಲ್ಲಪ್ಪ. ಒಂದಿನ 2 ದಿನ ಹೋದ್ರು ಅದೇ ಬಂದ್ಬಿಡ್ತೀನಿ. ನೀವು ಅಷ್ಟೇ ಕಣೆ, ಅದೇನೋ ತವ್ರ ಮನೆಗೆ ಇರ್ಬೇಕಂತಂದ್ರೇ ಆಗಲ್ಲ. ಅಲ್ಲೇ ಬೋರನ ಇಲ್ಲಿಗೆ ಹೆಂಗೆ ಮಾಡ್ಕೊಂಡ್ರೋ ಏನೋ ಅಷ್ಟು ಕೆಲಸ ಅಂತ ಅನ್ನಿಸ್ತಾ ಇರುತ್ತೆ. ಹೋಗಿ ಅಲ್ಲಿ ಇರೋಕ್ಕೆ ಆಗಲ್ಲ ಕಣೆ, ನಿಜವಾಗ್ಲೂ ಹಂಗೆ ಅನ್ಸುತ್ತೆ ನನಗೂ. ಕೂತ್ಕೊಂಡೈತಿ ಅಳ್ತಾ ಐತೇನೋ. ಹುಡುಗರು ಅಂತೂ ರಾಮ 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 ಅವೆರಡೂ ಹೆಂಗೆ ಮಾತಾಡವೆ ಅವಾಗ್ಲೇನೆ. ಬಿಡಮ್ಮ ನಾವೇನು ಚೆನ್ನಾಗಿದ್ದೀವಿ. ಅಯ್ಯೋ ಅವ್ರಂತ ಅವರೇ ಹೊಗಳ್ಕೋಬಾರ್ದಪ್ಪ. ಈಗ ಎಲ್ಲರೂ ಚೆನ್ನಾಗೇ ಇರೋದು, ಎಲ್ಲರಿಗೂ ದೇವ್ರು ಒಂದೊಂದು ಅಂದ ಚಂದ ಕೊಟ್ಟೇ ಇರ್ತಾನೆ. ಏನು ಅಂದ ಚಂದ ತಗೊಂಡು ಏನು ಮಾಡ್ತೀನಿ, ಯಾರು ಇವಾಗ ಏನು ಅಂದ ಚಂದ ಎಲ್ಲ ಯಾರು ಇದು ಮಾಡಲ್ಲ. ನಾವು ಚೆನ್ನಾಗಿದ್ದೀವಿ ಬಿಡಮ್ಮ, ಒಳ್ಳೆ ಹೀರೋಯಿನ್ಗಳಾಗ್ಯವ್ರೆ. ಏನು ನಾವು ಚೆನ್ನಾಗಿದ್ದೀವಿ, ನಾವೇನು ಯಾರನ್ನಾದ್ರೂ ಮದುವೆ ಆಗ್ತೀವಿ, ಸುಮ್ಕಿರಿ ಯಾಕೆ ಯೋಚನೆ ಮಾಡ್ತೀಯ ಅಂತೇಳಿ ಅವ್ರ ಅಮ್ಮಗೆ ಸಮಾಧಾನ ಮಾಡಿದ್ದು ನೋಡ್ಬೇಕಾಗಿತ್ತು ಅವ್ರಿಬ್ರು. ಬಿಡಮ್ಮ ನಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಒಳ್ಳೆ ಹುಡುಗನೇ ಮದುವೆ ಆಗ್ತೀನಿ ಅಂತ ತನ್ವಿ. ಬಾಬು ಎಷ್ಟು ಧೈರ್ಯ ಅಂತ ಅನ್ಕೋಬಿಟ್ಟೆ ಪುಣ್ಯಾಕ ನಾನು. ಅತ್ತೆ ಅಮ್ಮನ ಕರ್ಕೊಂಬರ್ಬೇಕಂತೆ ಅಜ್ಜಿ ಹೇಳ್ತು, ನೀವಿಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ. ಕರ್ಕೊಂಬತ್ತೀನಮ್ಮ, ಕರ್ಕೊಬತ್ತೀವಿ ತಗ. ಕರ್ಕೊಬತ್ತೀವಿ, ಬಂದು ಇಟ್ಕೊಂಡು ಊಟ ಮಾಡಿಸ್ತೀವಿ ಬಿಡು. ಪಾಪ ಋತು ಅಕ್ಕ ಬೇಜಾರಾಗೈತೆ. ಊಟ ಮಾಡಿಸ್ತೀರಿ ನಮ್ಮಮ್ಮಗೆ? ಏನು ಬೇಡ, ಕರ್ಕೊಂಬಂದು ಇಟ್ಕೊಟ್ರೆ ಊಟ ಮಾಡುತ್ತೆ. ಬೇಜಾರಾಗೈತಲ್ಲ, ನಾವೇ ಕಲಿಸಿ ನಾನು ಋತು ಅಕ್ಕ, ನಾನು ಪುಣ್ಯಕ್ಕ ಇಬ್ರು ತಿನ್ನಿಸ್ತೀವಿ ಬಿಡು. ತಿನ್ನಿಸ್ತೀವಿ ಇಬ್ರು. ಅಯ್ಯೋ ನಾವಿರೋದು ಯಾಕೆ ಬಿಡು. ಪಾಪ ಋತು ಅಕ್ಕನಿಗೆ ಸಮಾಧಾನ ಮಾಡೋಕ್ಕೂ ನಾವು ಅವ್ರು ಬೇಜಾರಾದಾಗ ಊಟ ಮಾಡ್ಸಕ್ಕಲ್ವೇ ಇರೋದು. ಮಾಡಿಸ್ತೀವಿ ಬಿಡು ತಗ, ನಾವೇ ಬೇಡ ಬೇಡ ಅಂದ್ರೆ ತುರುಕ್ತೀವಿ. ಏನು ಬೇಡ, ಕರ್ಕೊಂಬಂದು ಇಕ್ಕೊಡ್ರಿ. ಅಜ್ಜಿ ಹೇಳ್ತು ಕರ್ಕೊಂಬರ್ಬೇಕಂತೆ ಬೇಗನ. ಅದಕ್ಕೆ ನಾವು ಹೇಳಿದ್ದು ಅರ್ಥವಾಗಿಲ್ಲ. ತಗ, ಅದಕ್ಕೆಲ್ಲ ಅರ್ಥ ಆಗುತ್ತೆ. ಹಿಂಗೆ ಬುದ್ಧಿ ಇರೋರಾಗಿದ್ರೆ ಅದು ಯಾಕೆ ಹಂಗೆ ಮಾಡೋದು. ಏನು ಕರ್ಕೊಂಬರ್ರಿ. ಏನು ಊಟ ಮಾಡ್ದಂಗೆ ಸುಮ್ಮನೆ ಕೂತ್ಕೊಂಡ್ರೆ ಅವ್ರ ಹೊಟ್ಟೆ ಹಸಿವಾಗುತ್ತಪ್ಪ. ಬಂದು ಊಟ ಮಾಡ್ಬೇಕೇನು, ಯಾರೇನು ಬಂದು ಕರ್ಕೊಂಬಂದು ಊಟ ಮಾಡ್ಸೋಕ್ಕಾಗುತ್ತಾ? ಅವ್ರವ್ರು ಅವ್ರವ್ರು ಇದು ಅವ್ರು ನೋಡ್ಕೋಬೇಕಪ್ಪ. ಬಂದು ಅವರೆಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಊಟ ಮಾಡಬೇಕು. ಇನ್ನು ಯಾರಿಗೆಲ್ಲ ಸುಮ್ಮನೆ ಇಲ್ಲಿ ತೊಂದರೆ ಕೊಡಬಾರ್ದಪ್ಪ ಬಂದ ಮೇಲೆ. ಇನ್ನೇನು ಮಾಡೋಕ್ಕಾಗುತ್ತೆ ನಡಿಯಮ್ಮ, ಸುಮ್ಮನೆಗಳಪ್ಪ ಮಾತಾಡಿದ್ರು ಅಂತ ಅದಕ್ಕೊಂದು ಇದು. ಯಾಕೆ ಸುಮ್ಮನೆ ನಾವು ಮಾತಾಡ್ಕೋಬೇಕಷ್ಟೇ. ನಾವು ಏನು ಸುಮ್ಮನೆ ಯಾಕೆ ಮಾತಾಡಿಗಳಪ್ಪ, ಇಂಥ ಟೈಮ್ನಾಗ ಇವ್ರು ಮಾತಾಡಿದ್ರಂತೆ, ಇವ್ರು ಹಿಂಗಂದ್ರಂತೆ ಅಂಬದು ನಾವು ಯಾಕೆ ನಿಷ್ಠರಾಗಬೇಕು. ಋತು ಅಕ್ಕ ಏನು ಪುಣ್ಯ ಶಿವನಿ, ಏನಮ್ಮ ಊಟ ಮಾಡಬಾರ ಋತು ಅಕ್ಕ? ಯಾಕೆ ಊಟ ಮಾಡ್ತಾ ಇಲ್ಲ, ಯಾಕೆ ಅಳ್ತಾ ಇದೆಯಾ? ಅಳ್ಬಿಡ ಬಾ ಅಕ್ಕ, ಏನು ಮಾಡೋಕ್ಕಾಗುತ್ತೆ, ಆಗೋದಾಗ್ಬಿಟ್ಟೈತೆ. ಅದನ್ನೇ ಯೋಚನೆ ಮಾಡ್ಕೊಂಡು ಊಟ ಬಿಟ್ಟು ಕೂತ್ಕೊಂಡ್ರೆ ಹೆಂಗೆ ಋತು ಅಕ್ಕ? ಎಲ್ಲರೂ ಅಲ್ಲಿ ಕೆಳಗೆ ಊಟ ಮಾಡ್ತಾ ಇದ್ದಾರೆ, ನೀವು ಬಂದಿಲ್ಲ. ಬರ್ರಿ. ಅವಳೇ ತನ್ವಿನೇ ಆಲೇ ಸುಮ್ಮನಾಗ್ಬಿಟ್ಟವಳೆ. ಅವಳೇ ಹೇಳಿಲ್ವಾ ನಿಮಗೆ ನಾನು ಚೆನ್ನಾಗಿದ್ದೀನಿ, ನಾನು ಒಳ್ಳೆ ಹುಡುಗನ ಮದುವೆ ಆಗ್ತೀನಿ, ಬಾರಮ್ಮ ನೀನು ಯಾಕೆ ಟೆನ್ಷನ್ ತಗಂತೆ ಅಂತ ಅವಳು ಹೇಳಿಲ್ವಾ? ಸುಮ್ಮನೆ ಏನಕ್ಕೆ ಋತು ಅಕ್ಕ ಟೆನ್ಷನ್ ತಗೊಳ್ತೀಯ? ಬಾ. ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಶಿವಾನಿ. ಪುಣ್ಯ ಕ್ಷಮಿಸ್ಬಿಡಿ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಕ್ಷಮಿಸ್ಬಿಡಿ. ಏನು ಮಾಡೋದು, ನನಗಂತೂ ಬೇಜಾರಾಗ್ತೈತೆ ನಿಜವಾಗ್ಲೂ. ನಮ್ಮೂರಿಗೆ ಹೋಗ್ಬಿಟ್ರೆ ಜನ ಎಷ್ಟು ಆಡ್ಕೊಂತಾರೆ ಗೊತ್ತೇ. ಒಂಥರ ಜನ ಇವಾಗ ಮೊದಲೇ ಸ್ವಲ್ಪ ಏನಾದರೂ ಸಿಕ್ಕೈತೆ ಅಂದರೆ ಆಡ್ಕೊಂತಾ ಇರ್ತಾರೆ. ಏನು ಮಾಡೋದು, ನನಗಂತೂ ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ. ನೀವು ಊಟ ಮಾಡ್ರಿ, ನಾನು ಆಮೇಲೆ ಊಟ ಮಾಡ್ತೀನಿ. ಇವಾಗ ಬಾರಕ್ಕ, ನೀನು ಊಟ ಎಲ್ಲ ಬಿಟ್ಟು ಹಿಂಗೆ ಕೂತ್ಕೊಂಡ್ರೆ ಹೆಂಗಕ್ಕ? ಅದು ಇದ್ದಿದ್ದೇನೆ, ಎಲ್ಲರಿಗೂ ಏನಾದರೂ ಒಂದು ತೊಂದರೆ ಇದ್ದೇ ಇರ್ತೈತೆ ಒಂದೊಂದು ಟೈಮ್. ಆ ಥರ ಇನ್ನೊಂದು 15 ದಿವಸ ಹೋದ್ರೆ ನೀವೇ ಮರ್ತು ಬಿಡ್ತೀರಾ ಅದನ್ನು. ಸ್ವಲ್ಪ ದಿನ ಅಷ್ಟೇನೆ. ಋತು ಅಕ್ಕ, ಅತ್ತೆ ಅಂತೂ ಕರ್ಕೊಂಬರೋಗ್ರಿ. ನೀವು ಧೈರ್ಯ ಹೇಳ್ಬೇಕು, ನೀವಿಬ್ರು ನಿಮ್ಮ ಋತು ಅಕ್ಕನಿಗೆ ಸಮಾಧಾನ ಮಾಡಬೇಕು ನೀವಿಬ್ರು ಅಂತೇಳಿ ನಮ್ಮ ಅತ್ತೆ ನಮ್ಗೆ ಹೇಳ್ತಾ ಐತೆ. ಮನೆ ಹೆಣ್ಮಗಳು ಬೇಜಾರಾಗವಳೆ, ನೀವು ಹೋಗಿ ಸಮಾಧಾನ ಮಾಡಬೇಕು ತಮ್ಮ ಹೆಣ್ತಿರು ಅಂತ. ಅವರು ಪಾಪ ಲವಕುಶನ ಬರೋರು. ವರ್ಷಮಮ್ಮ ಏನೋ ಫೋನ್ ಮಾಡ್ತು, ಅದಕ್ಕೆ ಹೋದ್ರು ಅವರು, ಏನೋ ಅರ್ಜೆಂಟ್ ಕೆಲಸ ಅಂತೇಳಿ ಹೋಗ್ಬಿಟ್ರು. ಅದಕ್ಕೆ ಬಾ ಋತು ಅಕ್ಕ, ಬಾ, ಬೇಜಾರಾಗ್ಬಿಡ, ಅಳ್ಬೇಡ, ಬಾ.
ನನಗೆ ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ಯಾಕೋ ನನಗೆ ಒಂಟಿಯಾಗಿರ್ಬೇಕು ಅಂತ ಅನ್ನಿಸ್ತೈತೆ. ಸ್ವಲ್ಪ ನನಗೆ ಸಮಾಧಾನ ಆಗೋವರೆಗೂ ನನಗೆ ಹಂಗೆ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ. ನನಗೆ ಸ್ವಲ್ಪ ಒಂಟಿಯಾಗಿ ಕೂತ್ಕೊಂಡು ನಾನು ಇಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲದಂಥ ಜಾಗದಲ್ಲಿ ಕೂತ್ಕೊಂಡು ನಾನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಅದಕ್ಕೆ ಪ್ಲೀಸ್ ಹೊರಟೋಗಿ, ಆಮೇಲೆ ನಾನೆಲ್ಲ ಬಂದು ಊಟ ಮಾಡ್ತೀನಿ. ಇವಾಗ ನನಗೆ ಯಾರು ಮಾತಾಡಿಸ್ಬೇಡಿ ದಯವಿಟ್ಟು. ನನಗೆ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ. ಪ್ಲೀಸ್ ಪ್ಲೀಸ್ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್ ಇಲ್ಲಿಂದ ಹೋಗ್ತೀರಾ? ಪ್ಲೀಸ್ ಇಲ್ಲಿಂದ ಹೋಗ್ಬಿಡಿ ಶಿವಾನಿ ಪುಣ್ಯ, ಪ್ಲೀಸ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಅವತ್ತೆ ನೋಡಿದ್ರೆ ಕರ್ಕೊಂಬರೋಗ್ರಿ ಅಂತೈತೆ, ನೀನು ನೋಡಿದ್ರೆ ಬರಲ್ಲ ಅಂತ ಹೇಳ್ತಾ ಇದೆಯಾ ಋತು ಅಕ್ಕ. ಬಾ ಋತು ಅಕ್ಕ, ಎದ್ ಬಾ ಆರಮ್ಮ, ಅತ್ತೆ ಕರ್ಕೊಂಡು ಬನ್ನಿ, ಅಜ್ಜಿ ಕರಿತಾ ಐತೆ ಅಲ್ಲಿ. ನೋಡು ನಿಮ್ಮ ಮಗಳೂ ಬಂದ್ಲು, ಅವಳೆ ತನ್ವಿ ಏನು ಬೇಜಾರಿಲ್ಲ, ನನಗೇನು ಬೇಜಾರಿಲ್ಲ, ಅಷ್ಟೇ ಸುಮ್ಮನಾಗಿದ್ದೀನಿ ಕಣತ್ತೆ. ನಾನೇನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನು ಮಾಡೋಕ್ಕಾಗುತ್ತೆ, ಹಣ ಬರ್ದಂಗೆ ಏನಾಯ್ತೋ ಅದಾಗುತ್ತೆ. ಅದನ್ನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತೆ? ಯಾವುದು ನಾವು ಅಂದ್ಕೊಂಡಂಗೆ ಆಗಲ್ಲ, ಬಲವಂತ ಮಾಡೋಕ್ಕಾಗಲ್ಲ. ನಾವು ಈಗ ಅವನಿಗೇನು ಬಿಡು ಇಷ್ಟ ಇಲ್ಲ ಅಂತ ನೀನೇನು ಮಾಡೋಕ್ಕಾಗುತ್ತೆ? ಅಯ್ಯೋ ಇವಾಗೇನು ಮದುವೆ ಆಗೋಕ್ಕೆ ಇನ್ನು ಎಂತೆಂಥ ಹುಡುಗರು ಸಿಗ್ತಾರೆ, ಇನ್ನು ಮುಂದೆ ಇನ್ನು ನನ್ನ ಲೈಫ್ ಇನ್ನೂ ಚೆನ್ನಾಗಿರುತ್ತೋ ಏನೋ, ಅದಕ್ಕೆ ದೇವ್ರು ಇದನ್ನು ಕ್ಯಾನ್ಸಲ್ ಮಾಡಿದಾನೋ ಏನೋ ಅಂತ ನಾನು ನಮ್ಮಮ್ಮಗೆ ಅವಾಗಲೇ ಹೇಳಿದ್ನಲ್ಲ. ಅದಕ್ಕೆ ಯಾಕೆ ಅಳ್ತಾ ಕೂತ್ಕೋಬೇಕಮ್ಮ? ಎದ್ ಬಾರಮ್ಮ, ಎದ್ ಬಾ. ಅದಕ್ಕೆ ಯಾಕೆ ಊಟ ಎಲ್ಲ ಬಿಟ್ಟು ನೀನು ಅಳ್ತಾ ಕೂತ್ಕೊಂಡಿದ್ಯಾ? ಬತ್ತೀನಿ ಹೋಗಮ್ಮ, ಬತ್ತೀನಿ ಹೋಗು, ನಾನು ಬತ್ತೀನಿ ಹೋಗು, ಇನ್ನೇನು ಮಾಡೋದು, ಹೋಗಮ್ಮ ಬತ್ತೀನಿ ಹೋಗು. ನಾವು ಕರಿತಾ ಇದ್ದೀವಿ ನಿಮ್ಮ ಅಮ್ಮ ಬತ್ತೀನಿ ಅಂತ ಐತೆ. ಎದ್ ಬಾ ಋತು ಅಕ್ಕ ಬಾ ಹೋಗೋಣ. ಆರಾಮ ಅಜ್ಜಿ ಕರಿತೈತೆ, ಅಜ್ಜಿನೂ ಊಟ ಮಾಡ್ತಿಲ್ಲ, ಕರ್ಕೊಬರಾಗಮ್ಮ ನಿಮ್ಮ ಅಮ್ಮಯ್ಯನ ಅಂತೈತೆ. ಸೊಪ್ಪಿನ ಸಾರು ಚೆನ್ನಾಗೈತೆ, ಕುಕ್ ಸೊಪ್ಪು ಮಾಡವ್ರೆ, ಇಷ್ಟ ಅಂತೇಳಿ ನಾವು ಕುಕ್ ಸೊಪ್ಪೇ ಮಾಡಿದ್ವಿ. ಸೊಪ್ಪಿತ್ತು, ಅದಕ್ಕೆ ಅತ್ತೆ ನಮ್ಮ ಋತುಗೆ ಕುಕ್ ಸೊಪ್ಪು ಅಂದರೆ ಇಷ್ಟ ಅಂತು, ಅದಕ್ಕೆ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ ಸೊಪ್ಪು ಮಾಡಿದ್ವಿ. ಸೊಪ್ಪು ಸಾರು ಚೆನ್ನಾಗಿರುತ್ತೆ ಕುಕ್ ಸೊಪ್ಪು ಅಂತೇಳಿ. ಬಾ ಋತು ಅಕ್ಕ. ಎಲ್ಲ ಜನ ನೋಡ್ಬಿಟ್ಟು ಹೊಟ್ಟೆ ಊರಿಗೆ ಏನೇನು ಮಾಡಿದ್ರು ಅಂತಲೇ ಗೊತ್ತಾಗೋದಿಲ್ಲ ಕಣಮ್ಮ. ಹೊಟ್ಟೆ ಊರಿ ಜನಕ್ಕೆ ಯಾರಾದರೂ ಸ್ವಲ್ಪ ಚೆನ್ನಾಗಿದ್ದಾರೆ ಅಂದರೆ ಸಹಿಸ್ಕೊಂಬಲ್ಲ ಕಣಪ್ಪ, ಎಲ್ಲೋದ್ರು ಹಂಗೇನೆ. ನಾನು ನಮ್ಮ ಮನೇಲೆಲ್ಲ ಇವಾಗ ನಮ್ಮ ಗಂಡ ಎಲ್ಲರೂ ಚೆನ್ನಾಗಿರೋದಕ್ಕೆ ಎಷ್ಟು ಹೊಟ್ಟೆ ಊರ್ಕೊಂಬ್ತಾರೆ ಗೊತ್ತಾ? ನಿಜವಾಗ್ಲೂ ತುಂಬಾ ಹೊಟ್ಟೆ ಊರ್ಕೊಂಬ್ತಾರೆ. ನಾವು ಏನೋ ಅನ್ಕೊಂತೀವಿ, ಆದರೆ ನಮ್ಮಂಗೆ ಯಾರು ಜನ ಇರಲ್ಲ. ನೋಡಾಲೆ ತಾತ ಊಟ ಮಾಡಿ ಹೋಗ್ತಾ ಐತೆ, ಅಲ್ಲೇ ಬಾಯಿ ಒರೆಸ್ಕೊಂಡು. ನಾನು ಯಾರು ಹಿಂಗೆ ಕೆಮ್ತಾರೆ ಅಂತ ನೋಡ್ತಾ ಇದ್ದೀನಿ. ತಾತ ಬಾ ಋತು ಅಕ್ಕ, ಮುದ್ದೆ ಆರ್ತೈತೆ, ನಿಮ್ಮ ಸೇರೋವಷ್ಟು ಊಟ ಮಾಡ್ರಿ, ಬರ್ರಿ ನೋಡಿ ಅಮ್ಮ, ನಾನು ಸೇರೋವಷ್ಟು ಉಣ್ತೀನಿ ನೋಡು. ಹೆಂಗೆ ಮಾತಾಡ್ತಾರೆ, ಇಂಥ ಮಾತುಗಳು ಮುಂಚೆಗೆ ಮಾತಾಡ್ತಿರ್ಲಿಲ್ಲ ಹೇಳು ನೀವು. ಇದಕ್ಕೆ ಮತ್ತೆ ಇಂಥದ್ದೇನ ಆದ್ರೇ ಒಂದು ಬುದ್ಧಿ ಕಲ್ತ್ಕೊಂಬೋದು ಅಂತ ಹೇಳೋದು. ಇವಾಗ ನೋಡಿ ಎಷ್ಟು ಬುದ್ಧಿ ಬಂದೈತಲ್ವಾ ಪುಣ್ಯಾಕ. ಇವಾಗ ನೋಡಿ ಹೆಂಗೆ ಮಾತಾಡ್ತಾವ್ರೆ. ಹೊಟ್ಟೆ ಕಂತಾರೆ, ಏನೇನೋ ಮಾಡ್ತಾರೆ ಹೊಟ್ಟೆ ಉರಿ ಜನ ಅಂತ. ಹೋಗ್ಲಿ ಸುಮ್ಮನಿರಲ್ಲ, ಮತ್ತೆ ಎಲ್ಲ ಇಟ್ಕೊಡುತ್ತೆ ಊಟ ಮಾಡಕ್ಕ ಅಂದಷ್ಟು ಮಾಡೋದೇ ಇಲ್ಲ. ಸುಮ್ಮನೆ ನೋಡೋದು ಸ್ವಲ್ಪ ಅತಿಯಾಗಿ ಆಡುತ್ತೆ. ಇತ್ತೀಚಿಗಂತೂ ಅತಿಯಾಗಿ ಆಡ್ತೈತೆ. ಊಟ ಮಾಡೋರು ಅಕ್ಕ ಅಂತ ಒಂದು ಸಾಕಾಗ್ತೈತೆ. ಬೇಗ ಊಟನೇ ಮಾಡಲ್ಲ. ಇವಾಗ ಬೇಕಾದ್ರೆ ನೋಡು, ತಟ್ಟೆ ಕೈ ಇಕ್ಕೊಂಡು ಒಳೋದು, ತಟ್ಟೆ ಮುಂದಕ್ಕೆ ಇತ್ಕೊಂಡು ಒಳೋದು, ಅದೆಲ್ಲ ನಮ್ಗೆ ನೋಡೋಕ್ಕಲ್ಲ, ಹಂಗೆ ಸಿಟ್ಟು ಬಂದಂಗೆ ಆಗುತ್ತೆ. ಮತ್ತು ಹೆಣ್ಮಕ್ಳು ಹಂಗೆ ಮಾಡಬಾರ್ದು. ಊಟ ಮಾಡಬೇಕಾದ್ರೆ ಒಳೋದು, ತಟ್ಟೆ ಕೈ ಇಟ್ಕೊಂಡು ಅದನ್ನೇ ಮಾತಾಡ್ತಾ ಒಳೋದು, ಹಂಗೆಲ್ಲ ಮಾಡಬಾರ್ದು. ಯಾವುದೋ ಒಂದು ಆಗಿರುತ್ತಾ, ಊಟ ಮಾಡಿಬಿಡ್ಬೇಕು, ಆಮೇಲೆ ಅದೇನಿದ್ರು ಮಾತಾಡಬೇಕು. ಸುಮ್ಮನೆ ತಟ್ಟೆ ಕೈ ಇಕ್ಕೊಂಡು ಒಳೋದು ಹಂಗೆಲ್ಲ ಮಾಡಬಾರ್ದು. ಇವಾಗ ಊಟ ಎಲ್ಲ ತಿಂಡಿ ಬಿಟ್ಟು ಮಾತಾಡ್ತಾ ಕೂತ್ಕೊಂಡಿರೋದು ನೋಡು. ಈಗ ಅಳ್ತಾ ಕೂತ್ಕೊಂಡವ್ರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಋತು ಅಕ್ಕ ಇವಾಗ ಸ್ವಲ್ಪ ಸಾಫ್ಟಾಗಿ ಮಾತಾಡುತ್ತೆ, ಸ್ವಲ್ಪ ಬುದ್ಧಿ ಬಂದೈತೆ. ಊಟ ತಿಂಡಿ ಎಲ್ಲ ಬಿಟ್ಟು ಕೂತ್ಕೊಂಡೈತೆ. ಇವಾಗ ಸ್ವಲ್ಪ ಅವ್ರಿಗೆ ಬೇಜಾರಾಗ್ತೈತೆ, ಮರ್ಯಾದೆ ಹೋಯ್ತಲ್ಲಪ್ಪ ಅಂತ ಸುಮ್ಮನೆ ಬಂದು ಕೂತ್ಕೊಂಡವ್ರೆ. ಇಲ್ಲೊಂದು ನಾನು ಸುಮ್ಮನೆ ಕೂತ್ಕೊಡ್ಬೇಕು, ಯಾರು ನಾನು ಮಾತಾಡಿಸ್ಬೇಡ್ರಿ ಅಂತ ಕೂತ್ಕೊಂಡೈತೆ. ಅದಕ್ಕೆ ಬಾರಕ್ಕ ಅಂತೇಳಿ ನಾವು ಕರೆಯೋಕ್ಕೆ ಬಂದ್ವಿ. ಹೋದ್ರು. ಇವಾಗ ಇನ್ನೂ ತಟ್ಟೆ ಕೈ ಇಟ್ಕೊಂಡು ಇನ್ನೂ ಅಳ್ತಾನೆ ಇರುತ್ತೆ. ಊಟ ಮಾಡಲ್ಲ, ಊಟ ಮಾಡು ಅಂದಷ್ಟು ಇನ್ನೂ ಜಾಸ್ತಿನೇ ಮಾಡ್ತಾರೆ. ಸುಮ್ಮನೆ ಇದ್ಬಿಟ್ರೆ ನಾವು ಏನು ಹೇಳ್ದಂಗೆ. ಅದಕ್ಕೆ ನಾನು ಶಿವಾನಿ ಸ್ವಲ್ಪ ತಿಲ್ಲಿ ನಿಂತ್ಕೊಂಡ್ವಿ, ಇಲ್ಲಿ ಕೂತ್ಕೊಂಬನ ಅಂತ ಅಂದ್ಕೊಂಡ್ವಿ. ಮತ್ತೆ ಎಲ್ಲ ಇಟ್ಕೊಂಡು ಕೊಡುತ್ತೆ. ನೋಡಿ ಇವಾಗ ಅವರು ಊಟ ಮಾಡಿಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.